ರಂಜಾನ್ ಮಾಸದ ಅಂಗವಾಗಿ ಉಪವಾಸ ಆಚರಿಸುವ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ಗೆ ಜೆಡಿಎಸ್ ಪಕ್ಷದಿಂದ ಹಣ್ಣುಗಳ ವಿತರಣೆ. ಪವಿತ್ರ ರಂಜಾನ್ ಹಬ್ಬದ ಹಿನ್ನೆಲೆ ನಗರದ ಮಸೀದಿಗಳಿಗೆ ಭೇಟಿ ಕೊಟ್ಟ ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯ್ಕ ಹಾಗೂ ಅವರ ಸಹೋದರ ರಾಜಾ ರಾಮಚಂದ್ರ ನಾಯ್ಕರವರು ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಮುಖಂಡರೊಂದಿಗೆ ಬುಧವಾರ ಮಸೀದಿಗಳಿಗೆ ಭೇಟಿ ಕೊಟ್ಟು ರೋಜಾ ಉಪವಾಸ ಬಿಡಲು ಖರ್ಜೂರ, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣುಗಳ ಕಿಟ್ಗಳನ್ನು ಹಂಚಿದ್ರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇಲ್ಲಿನ ಸೌಹಾರ್ದತೆಯ ಸಂಸ್ಕೃತಿಗೆ ಹೆಸರಾಗಿರುವ ಮಾನ್ವಿ ಕ್ಷೇತ್ರದ ಮುಸಲ್ಮಾನ ಬಾಂಧವರಿಗೆ ಮುಂಚಿತವಾಗಿ ಪವಿತ್ರ ರಂಜಾನ್ ಮಾಸದ ಹಾಗೂ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ರಾಜಾ ವೆಂಕಟಪ್ಪ ನಾಯ್ಕ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾನ್ವಿ ಪಟ್ಟಣದ ಮುಸಲ್ಮಾನ್ ಬಾಂಧವಗಳಿಗೆ ರಂಜಾನ್ ಹಬ್ಬದ ಅಂಗವಾಗಿ ಇವತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಮಸೀದಿಗಳಿಗೆ ತೆರಳುವುದರ ಮೂಲಕ ಇನ್ನೂ ಅನುಕೂಲಗಳನ್ನು ವಿತರಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಾನವಿ ಅಂದರೆ ಭಾವೈಕ್ಯತೆ ನಾಡು. ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ನಾವು ಅಣ್ಣತಮ್ಮರಾಗಿರ್ತೀವಿ ಎಂಬ ಮಾತುಗಳನ್ನು ಹೇಳಿ ಇವತ್ತು ರಂಜಾನು, ಯುಗಾದಿ ಒಟ್ಟೊಟ್ಟಿಗೆ ಬಂದವು. ಎರಡು ಹಬ್ಬಗಳು ಒಟ್ಟಿಗೆ ಬಂದವು. ಎರಡು ಹಬ್ಬಗಳನ್ನು ಇವತ್ತು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು ಅಣ್ಣತಮ್ಮರಾಗಿ ಈ ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ರಂಜಾನ್ ಹಬ್ಬದ ಅಂಗವಾಗಿ ಎಲ್ಲ ಮುಸಲ್ಮಾನ್ ಬಾಂಧವಗಳಿಗೆ, ಹಿಂದೂ ಬಾಂಧವಗಳಿಗೆ ರಂಜಾನು ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಈರಣ್ಣ ಮರ್ಲಟ್ಟಿ, ರಾಜ್ಯ ಯುವ ಘಟಕ ಉಪಾಧ್ಯಕ್ಷರು ರಾಜಾ ರಾಮಚಂದ್ರ ನಾಯ್ಕ, ಖಲೀಲ್ ಕುರೇಶಿ, ಶರಣಪ್ಪ ಮೇದಾ, ಶೌಕತ್ ಅಲಿ, ಮೌನೇಶ್ ಹರಟನೂರು, ಸುಬಾನ್ ಬೇಗ್, ಬಾಷಾ ಸಾಬ್, ಮೌನೇಶ್ ನಾಯ್ಕ, ಮೌಲಾ ಸಾಬ್, ವಿಜಯ್ ಕುಮಾರ್ ನಾಯ್ಕ, ಸಂತೋಷ್ ಹುಗಾರ್, ಎಂಡಿ ಉಸ್ಮಾನ್ ಸೇರಿದಂತೆ ಇನ್ನಿತರರು ಇದ್ದರು. 25 ವರ್ಷದ ವಿಶ್ವಾಸ, 1000 ಕೋಟಿ ವ್ಯವಹಾರ, ಸಮರ್ಥವಾದ ನಾಯಕತ್ವ, ದಣಿವರಿಯದ ಸಮರ್ಪಣಾ ಭಾವ, ಮೌಲ್ಯಗಳೊಂದಿಗೆ ಕಾರ್ಯನಿರ್ವಹಿಸುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಅಲ್ಪ ಆದಾಯ ವರ್ಗಗಳಿಗೆ ಆಧಾರ ಹಸ್ತ, ಸೂಕ್ಷ್ಮ ಸಣ್ಣ ಉದ್ಯಮಗಳಿಗೆ ಸಹಾಯ ಹಸ್ತ, ಗ್ರಾಮೀಣ ಜೀವನ ಅಭಿವೃದ್ಧಿಗೆ ಆಧಾರ, ಸಾಮಾಜಿಕ ಜವಾಬ್ದಾರಿಯಲ್ಲಿ ಮುಂಚೂಣಿ. ನಿರಂತರ ಸೇವೆ ನೀಡುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್. ಕೆಬಿಎಸ್ ಬ್ಯಾಂಕ್ ಪರವಾಗಿ ಎಲ್ಲ ಖಾತೆದಾರರು ಹಾಗೂ ಶ್ರೇಯೋಭಿಲಾಷಿಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು.